ಕೇಂದ್ರ ಸರ್ಕಾರದಿಂದ 2026 ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈಗಾಗಲೇ ದೇಶದಲ್ಲಿ ದಿನಗಣನೆ ಆರಂಭವಾಗಿದ್ದು, ಈ ಬಾರಿ ಮಂಡಿಸುತ್ತಿರುವ ಕೇಂದ್ರ ಬಜೆಟ್ನಲ್ಲಿ ಯಾರಿಗೆಲ್ಲ ಏನೆಲ್ಲ ಸಿಗಲಿದೆ ಮತ್ತು ಬಜೆಟ್ನಲ್ಲಿ ಏನಿರಲಿದೆ ಮತ್ತು ಏನಿರಲ್ಲ, ಜನಸಾಮಾನ್ಯರಿಗೆ ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ, ಜೊತೆಗೆ ವಿಧವಾ ಮಹಿಳೆಯರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಹಾಗೂ ತೆರಿಗೆ ಪಾವತಿದಾರರಿಗೆ ಮತ್ತು ಪ್ರತಿ ತಿಂಗಳು LPG ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಗ್ರಾಹಕರಿಗೆ, ಚಿನ್ನ ಬೆಳ್ಳಿ ಇಷ್ಟಪಡುವ ಮಹಿಳೆಯರಿಗೆ, ಎಲ್ಲ ವಾಹನ ಸವಾರರಿಗೆ ಹಾಗೂ ಸ್ವಂತ ವಾಹನ ಇರುವ ಎಲ್ಲ ವಾಹನ ಮಾಲೀಕರಿಗೆ, ದೇಶದ ಬೆನ್ನೆಲುಬಾಗಿರುವ ಇಡೀ ದೇಶದ ರೈತರಿಗೆ ಸೇರಿದಂತೆ ಇಡೀ ದೇಶಕ್ಕೆ ಯಾವೆಲ್ಲ ಕೊಡುಗೆಗಳು ನೀಡಲಾಗುತ್ತಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಯಾರಿಗೆ ಏನೆಲ್ಲ ಸಿಗಲಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ದೇಶ ಒಂದು ಆದಾಯ ತೆರಿಗೆ ರಿಟರ್ನ್ ಫಾರ್ಮ್. ಪ್ರಸ್ತುತ ಆದಾಯ ತೆರಿಗೆ ಪದ್ಧತಿಯಲ್ಲಿ ತೆರಿಗೆದಾರರು ತಮ್ಮ ವಿವಿಧ ಆದಾಯದ ಮೂಲಗಳಿಗೆ ಅನುಗುಣವಾಗಿ 7 ವಿಭಿನ್ನ ITR ಫಾರ್ಮ್ಗಳನ್ನು ಬಳಸಬೇಕಿದ್ದು, ಇದು ಸಾಮಾನ್ಯ ಜನರಲ್ಲಿ ಗೊಂದಲ ಮೂಡಿಸುವುದಲ್ಲದೆ ಸಲ್ಲಿಕೆಯ ಸಮಯದಲ್ಲಿ ತಪ್ಪುಗಳಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಎಲ್ಲ ವರ್ಗದ ತೆರಿಗೆದಾರರಿಗೂ ಅನ್ವಯವಾಗುವಂತೆ ಒಂದೇ ಸಾಮಾನ್ಯ ITR ಫಾರ್ಮ್ ಅನ್ನು ಪರಿಚಯಿಸಬೇಕೆಂದ ಬಲವಾದ ಬೇಡಿಕೆ ಇದೆ. ಈ ಏಕರೂಪದ ಫಾರ್ಮ್ ಜಾರಿಗೆ ಬಂದಲ್ಲಿ ತೆರಿಗೆದಾರರು ತಮ್ಮ ಅನ್ವಯಿತ ಆದಾಯದ ಮೂಲಗಳನ್ನು ಆಯ್ಕೆ ಮಾಡಿದ ತಕ್ಷಣ ಅವರಿಗೆ ಸಂಬಂಧಿಸಿದ ಈಗಾಗಲೇ ಮಾಹಿತಿ ನಮೂದಾಗಿರುವ ಒಂದು ಟೆಂಪ್ಲೇಟ್ಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಇದರಿಂದ ತೆರಿಗೆ ರಿಟರ್ನ್ ಸಲ್ಲಿಕೆ ಪ್ರಕ್ರಿಯೆಯು ಅತ್ಯಂತ ಸರಳ, ಸುಲಭ ಮತ್ತು ದೋಷಮುಕ್ತವಾಗಲಿದ್ದು, ತೆರಿಗೆದಾರರ ಮೇಲಿನ ಹೊರೆ ಕಡಿಮೆಯಾಗಲಿದೆ. ಹೊಸ ಕಾಯ್ದೆಗೆ ಮಾಸ್ಟರ್ ಸರ್ಕ್ಯುಲರ್. ಕಳೆದ 6 ದಶಕಗಳಿಂದ ಜಾರಿಯಲ್ಲಿರುವ 1961ರ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಸಾವಿರಾರು ಸುತ್ತೋಲೆಗಳು ಮತ್ತು ಅಧಿಸೂಚನೆಗಳು ಹೊರಬಿದ್ದಿದ್ದು, ಇವುಗಳ ಸಂಕೀರ್ಣತೆಯನ್ನು ನಿವಾರಿಸಲು ಏಪ್ರಿಲ್ 1, 2026ರಿಂದ ಹೊಸ ಕಾಯ್ದೆ ಜಾರಿಯಾಗಲಿದೆ. ಆದರೆ ಈ ಕಾಯ್ದೆಯ ಜಾರಿಗೂ ಮುನ್ನ ಸ್ಪಷ್ಟತೆಯ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಹಳೆಯ ಮತ್ತು ಈಗ ಅಪ್ರಸ್ತುತವಾಗಿರುವ ನಿಯಮಗಳನ್ನು ಕೈಬಿಟ್ಟು ಕೇವಲ ಜಾರಿಯಲ್ಲಿರುವ ನಿಯಮಗಳನ್ನು ಒಳಗೊಂಡಂತೆ ಒಂದು ಸಮಗ್ರ ಮಾಸ್ಟರ್ ಸರ್ಕ್ಯುಲರ್ ಅನ್ನು ಸರ್ಕಾರ ಹೊರಡಿಸಬೇಕೆಂಬ ಸಲಹೆ ಕೇಳಿಬಂದಿದೆ. ಹೊಸ ಕಾಯ್ದೆಯ ಸೆಕ್ಷನ್ಗಳಿಗೆ ಪೂರಕವಾಗಿ ಈ ಮಾಸ್ಟರ್ ಸರ್ಕ್ಯುಲರ್ ಅನ್ನು ಪ್ರತಿ ವರ್ಷ ನವೀಕರಿಸಿ ಬಿಡುಗಡೆ ಮಾಡುವುದರಿಂದ ತೆರಿಗೆದಾರರು ಮತ್ತು ವೃತ್ತಿಪರರು ಗೊಂದಲವಿಲ್ಲದೆ ಸರಿಯಾದ ನಿಯಮಗಳನ್ನು ಉಲ್ಲೇಖಿಸಲು ಸಾಧ್ಯವಾಗುತ್ತದೆ. ಇದು ತೆರಿಗೆ ಕಾನೂನನ್ನು ಸರಳಗೊಳಿಸುವ ಸರ್ಕಾರದ ಉದ್ದೇಶಕ್ಕೆ ಪೂರ್ವಕವಾಗಿದ್ದು, ಕಾನೂನು ಪಾಲನೆಯನ್ನು ಮತ್ತಷ್ಟು ಸುಲಭಗೊಳಿಸಲಿದೆ. TDS ನಿಯಮಗಳ ಸುಧಾರಣೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಮೂಲದಲ್ಲಿ ತೆರಿಗೆ ಕಡಿತ ಪ್ರಕ್ರಿಯೆಯು ಅತ್ಯಂತ ಸಂಕೀರ್ಣವಾಗಿದ್ದು, ಇದನ್ನು ಸರಳಗೊಳಿಸಲು ಕಂದಾಯ ತಟಸ್ಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಸುಧಾರಿಸುವ ತುರ್ತು ಅಗತ್ಯವಿದೆ. ಮೊದಲನೆಯದಾಗಿ, ಈಗಿರುವ 16 ವಿವಿಧ TDS ದರಗಳನ್ನು ಕೇವಲ 2 ರಿಂದ 3 ಸ್ಥಿರ ದರಗಳಿಗೆ ಇಳಿಸುವುದರಿಂದ ತೆರಿಗೆದಾರರಿಗೆ ನಿಯಮಗಳ ಪಾಲನೆ ಸುಲಭವಾಗುತ್ತದೆ. ಎರಡನೆಯದಾಗಿ, TDS ಮಾಹಿತಿ ಈಗಾಗಲೇ ಫಾರ್ಮ್ 26AS ಮತ್ತು ವಾರ್ಷಿಕ ಮಾಹಿತಿ ವಿವರದಲ್ಲಿ ಲಭ್ಯವಿರುವುದರಿಂದ ಪ್ರತ್ಯೇಕವಾಗಿ TDS ಪ್ರಮಾಣ ಪತ್ರಗಳನ್ನು ವಿತರಿಸುವ ಅಗತ್ಯವನ್ನು ಸರ್ಕಾರ ಕೈಬಿಡಬಹುದು. ಕೊನೆಯದಾಗಿ, ಆದಾಯ ಮತ್ತು TDS ನಡುವಿನ ಹೊಂದಾಣಿಕೆಯ ವ್ಯತ್ಯಾಸಗಳಿಂದ ಉಂಟಾಗುವ ಕಾನೂನು ವಿವಾದಗಳನ್ನು ತಪ್ಪಿಸಲು TDS ಲೆಡ್ಜರ್ ಯಾಂತ್ರಿಕತೆಯನ್ನು ಜಾರಿಗೆ ತರಬೇಕು. ಈ ಕ್ರಮಗಳು ತೆರಿಗೆದಾರರ ಮೇಲಿನ ಹೊರೆಯನ್ನು ಕಡಿಮೆ ಮಾಡುವುದಲ್ಲದೆ ವ್ಯಾಖ್ಯಾನದ ಸಮಸ್ಯೆಗಳಿಂದ ಉಂಟಾಗುವ ದಾವೆಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ವಾಯು ಮಾಲಿನ್ಯ ತಡೆಗೆ ತೆರಿಗೆ ಪ್ರೋತ್ಸಾಹ. ಭಾರತದ ಅನೇಕ ನಗರಗಳು ಜಾಗತಿಕವಾಗಿ ಅತಿ ಹೆಚ್ಚು ಕಲುಷಿತ ನಗರಗಳ ಪಟ್ಟಿಯಲ್ಲಿ ಸೇರುತ್ತಿರುವುದರಿಂದ ವಾಯು ಮಾಲಿನ್ಯದ ಸಮಸ್ಯೆಗಳನ್ನು ಎದುರಿಸಲು ನೇರ ತೆರಿಗೆ ಕಾನೂನನ್ನು ಒಂದು ಪ್ರಬಲ ಸಾಧನವಾಗಿ ಬಳಸಿಕೊಳ್ಳಬಹುದು. ಪ್ರಸ್ತುತ ದೇಶವು ಎದುರಿಸುತ್ತಿರುವ ಆರೋಗ್ಯ ತುರ್ತು ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ತೆರಿಗೆ ಪದ್ಧತಿಯಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಗೆ ವಿಶೇಷ ತೆರಿಗೆ ವಿನಾಯಿತಿಗಳನ್ನು ನೀಡುವ ಮೂಲಕ ಜನರನ್ನು ಪರಿಸರ ಸ್ನೇಹಿ ಸಾರಿಗೆಯತ್ತ ಉತ್ತೇಜಿಸಬಹುದಾಗಿದೆ. ಇದರೊಂದಿಗೆ ಕಂಪನಿಗಳು ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯನ್ನು ಮಾಲಿನ್ಯ ನಿಯಂತ್ರಣ ಸಂಶೋಧನೆ ಅಥವಾ ಸರ್ಕಾರದ ಮಾಲಿನ್ಯ ತಡೆ ಯೋಜನೆಗಳಿಗೆ ವಿನಿಯೋಗಿಸಿದರೆ ಅಂತಹ ವೆಚ್ಚವನ್ನು ತೆರಿಗೆ ಕಡಿತಕ್ಕೆ ಅರ್ಹವಾದ ವೆಚ್ಚವೆಂದು ಪರಿಗಣಿಸಬೇಕು. ಈ ಕ್ರಮಗಳು ಮಾಲಿನ್ಯದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸದಿದ್ದರೂ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನಗಳಿಗೆ ದೊಡ್ಡ ಮಟ್ಟದ ಬೆಂಬಲವನ್ನು ನೀಡಲಿವೆ.